ಉತ್ತರ ಭಾಗದಲ್ಲಿ ನೆರೆ ಆತಂಕ ಮನೆ ಮಾಡಿದೆ. ಇತ್ತ ದಕ್ಷಿಣದ ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸುತ್ತಿದೆ. ಮಲೆನಾಡಿನ ಭಾಗದಲ್ಲಿ ನದಿಗಳು ರೌದ್ರ ರೂಪ ತಾಳಿವೆ. ಜಲಪಾತಗಳಿಗೆ ಜೀವಕಳೆ ಬಂದಿದೆ. ಗುಡ್ಡವೇ ನಡುಕ್ತಾ ಇದೆ, ಭೂಮಿ ಕಂಪಿಸುತ್ತಿದೆ, ನಿಂತ ನೆಲವು ಜಾರ್ತಾ ಇದ್ದು ಕ್ಷಣ ಕ್ಷಣಕ್ಕೂ ಆತಂಕ ಮನೆ ಮಾಡಿದೆ. ಎಡಬಿಡದೆ ಸುರಿತಾ ಇರುವ ಮಳೆಗೆ ರಾಜ್ಯದ ಹಲವೆಡೆ ಅವಾಂತರ ಸೃಷ್ಟಿಯಾಗಿದೆ. ಅದರಲ್ಲೂ ಮಲೆನಾಡು ಭಾಗದ ಜನರಿಗೆ ಗುಡ್ಡದಿಂದ ಢವ ಢವ ಶುರುವಾಗಿದೆ. ಶಿರಾಡಿ ಘಾಟ್ನ ಹಲವೆಡೆ ಭೂಕುಸಿತದ ಭೀತಿ. ಹಾಸನ ಜಿಲ್ಲೆ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು ಬಳಿ ಕಾಮಗಾರಿ ನಡೀತಾ ಇದ್ದು 200 ಮೀಟರ್ಗೂ ಅಧಿಕ ಪ್ರದೇಶದಲ್ಲಿ ಹಲವೆಡೆ ಮಣ್ಣು ಕುಸಿತಾ ಇದೆ. ಇದರಿಂದಾಗಿ ಆತಂಕ ಮನೆ ಮಾಡಿದೆ. ಇನ್ನು ಶಿರಾಡಿ ಘಾಟ್ನ ದಾರಿಯುದ್ದಕ್ಕೂ ಕಿರು ಜಲಪಾತಗಳು ಸೃಷ್ಟಿಯಾಗಿದ್ದು ಪ್ರವಾಸಿಗರು ವಾಹನ ನಿಲ್ಲಿಸಿ ಜಲಪಾತಗಳ ಎದುರು ಪೋಸ್ ಕೊಡ್ತಿದ್ದಾರೆ. ಬಿಸಿಲೆ ಘಾಟ್ನಲ್ಲಿ ಮಳೆಯಿಂದ ಧರೆಗುರುಳುತ್ತಾ ಇವೆ ಮರ. ಸಕಲೇಶಪುರ ತಾಲೂಕಿನ ಬಿಸಿಲೆ ಘಾಟ್ ಹೆದ್ದಾರಿ ಮಳೆಯಿಂದ ದುರ್ಗಮ ದಾರಿಯಾಗಿ ಬದಲಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಮಂಗಳೂರು ಸಂಪರ್ಕಿಸುವ ಪ್ರಮುಖ ರಸ್ತೆಯಲ್ಲಿ ಹಲವು ಕಡೆ ಮರಗಳು ಬಿದ್ದಿವೆ. ಇವತ್ತು ಅಡ್ಡಹೊಳೆ ಸೇತುವೆ ಬಳಿ ಮರ ಬಿದ್ದಿತ್ತು. 1 ಗಂಟೆಯಾದ್ರೂ ಮರ ತೆರವು ಕಾರ್ಯ ಶುರುವಾಗಿರಲಿಲ್ಲ. ಇದರಿಂದ ಬೇಸತ್ತ ಕೆಲ ಬೈಕ್ ಸವಾರರು ತಾವೇ ಬೈಕ್ ಅನ್ನ ಹೊತ್ತು ಸ್ಥಳಾಂತರ ಮಾಡಿ ಸಾಗಿದ್ರು. ಬಿಸಿಲೆ ಘಾಟ್ನಲ್ಲಿ ರಸ್ತೆಯಲ್ಲಿ ಮರ ಬಿದ್ದು ಸಂಚಾರಕ್ಕೆ ಈಗ ಸ್ಥಗಿತ ಆಗಿದೆ ನೋಡ್ತಾ ಇದ್ದೀವಿ. ಬೈಕ್ ಸವಾರರು ತಮ್ಮ ಬೈಕ್ಗಳನ್ನ ಮರದ ಮೇಲೆ ಎತ್ತಿ ಈ ಕಡೆಗೆ ಪಾಸ್ ಆಗ್ತಿದ್ರು. ಎಲ್ಲರೂ ಕೂಡ ಸುಬ್ರಹ್ಮಣ್ಯದ ಕಡೆಯಿಂದ ಹಾಸನ ಕಡೆಗೆ ಹೋಗ್ಲಿಕ್ಕೆ ಬಂದಿರತಕ್ಕಂಥವ್ರು. ಇಲ್ಲಿ ದೊಡ್ಡ ದೊಡ್ಡ ಬೈಕ್ಗಳು ಪಲ್ಸರ್ ಇರ್ಬೋದು, ಹಾಗೆ ಹೀರೋ ಹೋಂಡಾ ಇರ್ಬೋದು, ಎಲ್ಲ ರೀತಿಯ ಬೈಕ್ಗಳನ್ನ ಒಂದು 10-20 ಯುವಕರ ತಂಡ ಈ ಮರದಿಂದ ಮೇಲೆ ಕೆತ್ತಿ ಒಂದು ರೀತಿ ಸಾಹಸವನ್ನ ಮಾಡ್ತಾ ಇದ್ದಾರೆ. ನಿರಂತರ ಮಳೆಯಿಂದಾಗಿ ಚಿಕ್ಕಮಗಳೂರಿನಲ್ಲಿ ನದಿಗಳ ನೀರಿನ ಮಟ್ಟ ಹೆಚ್ಚಾಗಿದೆ. ಹೇಮಾವತಿ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ತಲೆದೋರಿದ್ದು ಮೂಡುಗೆರೆಯ ಸಬ್ಬೇನಹಳ್ಳಿಯಲ್ಲಿ ಕಾಫಿ ತೋಟಕ್ಕೆ ನದಿ ನೀರು ನುಗ್ಗಿದೆ. ಮೂಡುಗೆರೆ ತಾಲೂಕಿನ ಸಬ್ಬೇನಹಳ್ಳಿ ಹೇಮಾವತಿ ಸೇತುವೆ ಬಳಿ ಇದ್ದೇವೆ. ಇಲ್ಲಿನ ಸ್ಥಿತಿಯನ್ನ ನಾವು ನೋಡಬಹುದು. ಅಪಾಯದ ಮಟ್ಟವನ್ನ ಮೀರಿ ಹೇಮಾವತಿ ನದಿ ಹರಿತಾ ಇರುವಂತದ್ದು. ಈ ಒಂದು ಹೇಮಾವತಿ ನದಿಯ ಅಕ್ಕಪಕ್ಕದ ಕಾಫಿ ತೋಟಗಳಲ್ಲೂ ಕೂಡ ನೆರೆಯ ಆತಂಕ ಎದುರಾಗಿದೆ. ಕಾಫಿ ತೋಟಗಳು ಕೂಡ ಮುಳುಗಡೆ ಆಗಿರುವುದನ್ನು ನಾವಿಲ್ಲಿ ನೋಡ್ಬೋದು. ಕಾಫಿ ಮತ್ತು ಸಿಲ್ವರ್ ಮರಗಳೇನಿದೆ ಅದರ ಕಾಲು ಭಾಗದಷ್ಟು ನೀರು ಕೂಡ ನಿಂತಿರುವಂಥದ್ದು. ಕ್ಷಣ ಕ್ಷಣಕ್ಕೂ ಕೂಡ ಹೇಮಾವತಿಯಲ್ಲಿ ಒಳಹರಿವು ಕೂಡ ಹೆಚ್ಚಾಗ್ತದೆ. ಕಳಸಾ ತಾಲೂಕಿನಲ್ಲೂ ಭಾರೀ ಮಳೆ ಸುರಿತಾ ಇದ್ದು ಅಪಾಯದ ಮಟ್ಟ ಮೀರಿ ಭದ್ರಾ ನದಿ ಹರಿತಾ ಇದೆ. ಹಳೆ ಹೆಬ್ಬಾಳೆ ಸೇತುವೆ ಮುಳುಗಡೆಗೆ ಕೆಲ ಅಡಿಗಳಷ್ಟೇ ಬಾಕಿ ಇದೆ. ಇನ್ನು ವರ್ಷಧಾರೆಯಿಂದ ಕಳಸಾ ತಾಲೂಕಿನ ಸೂರುಮನೆ ಫಾಲ್ಸ್ ಭೋರ್ಗರಿತಾ ಇದೆ. ಕಾನನದ ನಡುವೆ ಜಲಧಾರೆಯ ಸೊಬಗೆ ರೋಮಾಂಚನವಾಗಿದೆ. ಹಾಗೆ ಕುದುರೆಮುಖ ಬಳಿಯ ಹನುಮನಗುಂಡಿ ಜಲಪಾತದಲ್ಲೂ ಜಲ ವೈಭವ ಮನೆ ಮಾಡಿದೆ. ಅಂತೂ ತಡವಾಗಿ ಬಂದರೂ ಮುಂಗಾರು ಪ್ರಹಾರ ರಾಜ್ಯದಲ್ಲಿ ಜೋರಾಗೇ ಇದೆ. ಮಲೆನಾಡು ಭಾಗಕ್ಕೆ ಮಳೆಯಿಂದ ಜೀವ ಕಳೆ ಬಂದಿದೆ. ಬ್ಯೂರೋ ರಿಪೋರ್ಟ್, TV9.